ಹಾಯ್, ಎಲ್ಲರಿಗೂ ನಮಸ್ತೆ. ನಾನಿವತ್ತು ಈಗ ರಾತ್ರಿ ಆಯ್ತು. ಈಗ ರಾತ್ರಿಯಲ್ಲಿ ನಾನು ಪೊಟ್ಯಾಟೊ ಮತ್ತು ಕಡಲೆ ಸುಕ್ಕ ಮಾಡ್ತಾ ಇದ್ದೇನೆ. ಇವತ್ತು ಕೇರಳ ಪುಟ್ಟು ಮಾಡೋದು ಅಂತೇಳಿ ಪ್ಲ್ಯಾನ್ ಮಾಡಿದ್ದೇನೆ. ಕೇರಳ ಪುಟ್ಟು ಮತ್ತು ಕಡಲೆ ಪೊಟ್ಯಾಟೊ ಸುಕ್ಕ ಮತ್ತು ಚಿಕನ್ ಫ್ರೈ ಮಾಡಲಿಕ್ಕೆ ಉಂಟು. ಇದಕ್ಕೆ ಮಸಾಲೆಗೆ ಚಿಲ್ಲಿ ಒಂದಿಷ್ಟು ತಗೊಂಡಿದ್ದೇನೆ, ಮತ್ತು ಆನಿಯನ್, ಗಾರ್ಲಿಕ್, ಮತ್ತು ಕೊತ್ತಂಬರಿ, ಜೀರಿಗೆ, ಪುಳಿ, ಇದಿಷ್ಟು ಮಸಾಲೆಗೆ ಗ್ರೈಂಡ್ ಮಾಡಲಿಕ್ಕೆ. ಪೊಟ್ಯಾಟೊ ಮತ್ತು ಕಡಲೆ ಬೇಯಲಿಕ್ಕೆ ಇಟ್ಟಿದ್ದೇನೆ. ಕಡಲೆಯನ್ನು ಆಲ್ರೆಡಿ ಕುಕ್ಕರಲ್ಲಿ ಪೊಟ್ಯಾಟೊ ಇವಾಗ ಹಾಕಿ ಬೇಯಿಸ್ತಾ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ, ರುಬ್ಬಿಕೊಳ್ತೇನೆ. ಕೋಕೋನಟನ್ನು ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಅರಿಶಿನ ಬಾಯ್ಲ್ ಮಾಡಿರ್ತೇನೆ. ಸ್ವಲ್ಪ ಮಸಾಲೆ ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ಜಾಸ್ತಿ ಬಿಸಿ ಮಾಡಿ ಬಾಯ್ಲ್ ಮಾಡ್ತೇನೆ. ಆಗ ಪೊಟ್ಯಾಟೊ ಇಲ್ಲದಿದ್ದರೆ ಪೊಟ್ಯಾಟೊ ಬೇಯಿಸು. ಕೋಕೋನಟ್ ಹಾಕ್ತಾ ಇದ್ದೇನೆ. ಚಿಕನ್ ಹಾಕ್ತಾ ಇದ್ದೇನೆ. ಇಲ್ಲೊಬ್ಬ ಕಳ್ಳ ಬಂದ ಬ್ಯಾಕ್ ಸೈಡಿಂದ. ನೀನೇ ಫ್ರೈ ಆಯಿತು. ಇನ್ನು ಪುಟ್ಟು ಮಾಡಬೇಕು, ಕೇರಳ ಪುಟ್ಟು. ಇದೇ ನೋಡಿ ಪುಟ್ಟು ಪುಡಿ, ನಾವೀಗ ತಂದದ್ದು, ಇದು ಈಗ ಸಿಕ್ಕಿದಷ್ಟೇ ನೋಡಿ. ಇಷ್ಟು ತಗೊಂಡಿದ್ದೇನೆ ಪುಟ್ಟು ಪುಡಿ, ಸ್ವಲ್ಪ ಉಪ್ಪು ಮತ್ತು ಕೋಕೋನಟ್. ನಾನು ಅದಕ್ಕೆ ಹಾಕ್ತೇನೆ, ಯಾಕಂದರೆ ಅದು ತಿನ್ನುವಾಗ ಕೋಕೋನಟ್ ಸಿಗ್ತದೆ, ಚೆಂದ ಆಗ್ತದೆ. ಕೆಲವರು ಫಸ್ಟಿಗೆ ಮತ್ತು ಲಾಸ್ಟಲ್ಲಿ ಮಾತ್ರ ಹಾಕ್ತಾರೆ, ಅದು ಪುಡಿ ಹಾಕ್ತಾರಲ್ಲ ಅದರೊಳಗೆ, ಆಗ ಅದರ ಒಳಗೆ ಹಾಕಿಡ್ತಾರೆ ಸ್ವಲ್ಪ. ಈಗ ನೀರು ಮಿಕ್ಸ್ ಮಾಡಿ, ಇದನ್ನು ನೀರು ಹಾಕಿ ಮಿಕ್ಸ್ ಮಾಡಬೇಕು. ಜಾಸ್ತಿ ಆಗಬಾರ್ದು, ಪುಡಿ ಪುಡಿ ಆಗಬೇಕು ಅದು, ಮತ್ತು ಸ್ಟೀಮಲ್ಲಿ ಬೇಯ್ತದೆ. ಇದರಲ್ಲಿ ಹಾಕ್ತಾ ಇದ್ದೇನೆ. ಇದು ಕುಕ್ಕರಲ್ಲಿ ಇಡಲಿಕ್ಕೆ ತೋರಿಸ್ತೇನೆ ನಾನು ಹೇಗೆ ಇಡುವುದು ಅಂತೇಳಿ. ಇದನ್ನು ಇಲ್ಲಿ ಇಡಬೇಕು. ವಿಸಿಲ್ ಇಡುವಲ್ಲಿ ಇದನ್ನು ಇಲ್ಲಿ ಹೋಲ್ ಇರ್ತದೆ, ಅದನ್ನು ಇಲ್ಲಿ ಇಡಬೇಕು. ಹೀಗಿಟ್ಟು ಇದು ಕ್ಲೋಸ್ ಮಾಡಬೇಕು. ಸ್ಟೀಮಲ್ಲಿ ಬೇಯ್ತದೆ. ಸ್ಟೀಮ್ ಆಗುವಾಗ ಈ ಹೋಲಲ್ಲಿ ಫಾಗ್ ಬರ್ತದೆ, ಆಗ ಆಫ್ ಮಾಡಬೇಕು. ನೋಡಿ, ಇದು ಹೀಗೆ ಫಾಗ್ ಬರಬೇಕು. ಮತ್ತು ಸ್ವಲ್ಪ ಹಾಗೇನೆ ಇಡಿ, ಸ್ವಲ್ಪ ಹೊತ್ತು ಹಾಗೇನೆ ಬಿಡಿ, ಆ ಸ್ಟೀಮಲ್ಲಿ ಅದು ಬೇಯಬೇಕು. ನಾನು ತೆಗಿತೇನೆ ಈಗ ನೋಡಿ.